ಅದ್ಭುತವಾಗಿದೆ ಈ ಪ್ಲೇಸ್ ಅಂತೂ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ನಾವು ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಹುಟ್ಟ ಮಾಡಿರ್ಬೇಕು. ಒನ್ ಡೇ ಪಿಕ್ನಿಕ್ ತರ ನೀವು ಮಾಡ್ಕೋಬಹುದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ರಿಗೂ ಶಾಂತಿ ಆಗಲಿ ಅಂತಕ್ಕಂಥ ಜೈನ ಧರ್ಮದ ಮೂಲ ಉದ್ದೇಶ. ಇಲ್ಲಿ 4 ಬಸದಿ ಇದೆ. ಆದರೆ ಇದು ಗೋಮಟೇಶ್ವರ ಅಲ್ಲ, ಚಂದ್ರಪ್ರಭಾ ಅಂತ. ಅವರೇ ಬೇರೆ ಇವರೇ ಬೇರೆ. ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಮಕೂರಲ್ಲೇ ಇದ್ದು ನಮ್ಮ ಮಂದಾರಗಿರಿ ವ್ಲಾಗ್ ಮಾಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ, ನನ್ನ ಚಾನಲ್ಗೆ ಅವಮಾನ ಅಲ್ವಾ. ಅದಕ್ಕೆ ನಾನಿವತ್ತು ಮಂದಾರಗಿರಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ನನಗೆ ಮಂದಾರಗಿರಿಯಲ್ಲಿ ತುಂಬ ಡೆವಲಪ್ ಮಾಡಿದ್ದಾರೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ವಾಶ್ರೂಮ್ಸ್ ಇದೆ, ಮತ್ತು ತಿನ್ನೋಕ್ಕೂ ಏನಾದರೂ ಬೇಕಂದರೆ ಸಿಗುತ್ತೆ. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಹೆಂಗಿದೆ ನೋಡೋಣ ಬನ್ನಿ. ತುಮಕೂರಿಂದ ಬರ್ತಾ ಲೆಫ್ಟ್ ಟರ್ನ್ ತಗೋಬೇಕು. ಬ್ಯಾಂಗ್ಳೂರಿಂದ ರೈಟ್ ಅಲ್ಲಿ ಆರ್ಚ್ ಕಾಣಿಸುತ್ತೆ, ಇಲ್ಲಿಂದ ಒಳಗೆ ಹೋಗ್ಬೇಕು. ಈಗ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಸಿಗುತ್ತೆ. ಹಂಗೆ ಪಾಸ್ ಆಗಿ 3 ಕಿಲೋಮೀಟರ್ಸ್ ಹೋಗ್ಬೇಕು ಅನ್ಸುತ್ತೆ. ನಮ್ಮ ಮಂದಾರಗಿರಿ ಇರೋದು ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ಆ್ಯಂಡ್ ತುಮಕೂರು ಬಸ್ ಸ್ಟ್ಯಾಂಡಿಂದ 15 ಕಿಲೋಮೀಟರ್ಸ್ ಆಗುತ್ತೆ. ನಿಮ್ಗೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ನೀವು ನಮ್ಮ ಯಾತ್ರೆಯಲ್ಲಿ ಆಟೋ ಬುಕ್ ಮಾಡ್ಕೊಂಡು ಬರ್ಬೋದು, ಅಥವಾ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಬರ್ಬೋದು. ಒನ್ ಡೇ ಪಿಕ್ನಿಕ್ ಥರ ನೀವು ಮಾಡ್ಕೋಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ. ನಿಮಗೆ ಅಲ್ಲಿಂದ ಸ್ಟೆಪ್ಸ್ ರೂಟ್ ಇದೆ, ಮತ್ತು ಇಲ್ಲಿವರೆಗೂ ವೆಹಿಕಲ್ ಬರುತ್ತೆ. ಇಲ್ಲಿಂದ ವೆಹಿಕಲ್ ಅಲೋ ಇಲ್ಲ, ಇಷ್ಟು ನೀವು ವಾಕ್ ಮಾಡಲೇಬೇಕು. ಮಾರ್ನಿಂಗ್ 9ಇಂದ ಈವ್ನಿಂಗ್ 6ವರೆಗೂ ಇರುತ್ತೆ. ನೀವು ಒಂದು 4 o'clock ಹಂಗೆ ಬಂದರೆ ಫುಲ್ ಪ್ಲೇಸ್ ಕವರ್ ಮಾಡ್ಬೋದು. ಹಬ್ಬ ಫುಲ್ ಅಪ್ಪಿದೆ, ಸಿಕ್ಕಾಪಟ್ಟೆ. ಆಲ್ರೆಡಿ ಕಾಲು ನೋವ್ತಾ ಇತ್ತು. ಶಾರ್ಟ್ಸ್ ಎಲ್ಲ ಹಾಕೊಂಡ್ಬಂದರೆ ಅಲೋ ಇಲ್ಲ. ಯು ಶುಡ್ ವೇರ್ ಸಮ್ ಟ್ರೆಡಿಷನಲ್ ಕ್ಲಾತ್ಸ್. ನಾವು ವೆಹಿಕಲಲ್ಲಿ ಬಂದರೆ, ನಾವು ಗಾಡಿಯಲ್ಲಿ ಬಂದಿದ್ದು, ಅಲ್ಲಿ 10 rupees ಇಸ್ಕೊಂಡ್ರು. ಮತ್ತು ಇಲ್ಲಿ ಎಂಟರ್ ಆಗೋಕ್ಕೆ ಪರ್ ಹೆಡ್ಡು 10 rupees. ಚಂದ್ರಪ್ರಭಾ ತೀರ್ಥಂಕರ 1000 ವರ್ಷ ಆಗಿರ್ತಕ್ಕಂಥ ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಚಂದ್ರಪ್ರಭಾ 8ನೇ ತೀರ್ಥಂಕರರು. ಇವರು ವಿಶ್ವಕ್ಕೆ ಶಾಂತಿ ಮತ್ತು ಅಹಿಂಸಾವಾದಿಗಳು. ಯಾವ ಪ್ರಾಣಿ ಪಕ್ಷಿಗಳನ್ನ, ಗಿಡಮರಗಳನ್ನ, ಮನುಷ್ಯರನ್ನ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ಜೈನ ಧರ್ಮದ ಮೂಲ ಉದ್ದೇಶ. ಹಾಗಾಗಿ 1000 ವರ್ಷದ ಹಿಂದೆ ಈ ಒಂದು ಪ್ರತಿಬಿಂಬವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಗಂಗರು ಕಾಲದಲ್ಲಿ ಆಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ. 2020ನಲ್ಲಿ ನಮ್ಮ ಅಮರ ಕೀರ್ತಿ, ಅಮೋಘ ಕೀರ್ತಿ ಮುನಿ ಮಹಾರಾಜರು ಈ ದೇವಸ್ಥಾನವನ್ನು ರಿನಿವೇಟ್ ಮಾಡಿದ್ದಾರೆ, ಅಂದರೆ ನವೀನಕರಣ ಮಾಡಿರ್ತಕ್ಕಂಥದ್ದು. ಒಟ್ಟು 5 ದೇವಸ್ಥಾನಗಳಿದ್ದಾವೆ. ಇದು ಮಾನಸ್ತಂಭವನ್ನು 2006ಅಲ್ಲಿ 2006ರಲ್ಲಿ ಪ್ರಮುಖ ಸಾಗರ ಒಂದು ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ತುಂಬ ವಿಶಾಲವಾಗಿರ್ತಕ್ಕಂಥ ಈ ಒಂದು ಸ್ಥಳ, ಮತ್ತು ಒಳ್ಳೆಯ ವಾತಾವರಣ. ಹಾಗಾಗಿ ಎಲ್ರಿಗೂ ಶಾಂತಿಯನ್ನು ಬಯಸ್ತಕ್ಕಂಥ ನಮ್ಮ ಚಂದ್ರಪ್ರಭಾ ತೀರ್ಥಂಕರರು ಎಲ್ರಿಗೂ ಶಾಂತಿ ಆಗಲಿ ಅಂತಕ್ಕಂಥ ಜೈನ ಧರ್ಮದ ಮೂಲ ಉದ್ದೇಶ. 4 ಬಸದಿ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಒಂದು, ಇದು 2ನೇದು. ಇದೊಂದು ಬ್ಯಾಟು, ಇದು 3ನೇದು. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ತುಂಬ ಪ್ಲೆಸೆಂಟ್ ಆಗಿದೆ ಆ್ಯಕ್ಚುಲಿ, ತುಂಬ ಪೀಸ್ಫುಲ್ ಆಗಿ. ಇದು 4ನೇದು. ಇಲ್ಲಿ 4 ಬಸದಿ ಇದೆ. ಇದು 5ನೇ ಬಸದಿ, ಇವಾಗ ಓಪನ್ ಮಾಡಿದ್ದಾರೆ. ಇದನ್ನ ಕ್ಷೇತ್ರಪಾಲ ಅಂತ ಕರೀತಾರೆ. ಈ ಪ್ಲೇಸೇ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವು ಬೇಕಂದ್ರೆ ಬಂದು ಚೆಕ್ ಮಾಡಿ, ತುಂಬ ಒಂಥರ ಕಾಮ್ ಅನಿಸುತ್ತೆ. ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್. ಸಖತ್ತಾಗಿದೆ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ.
ಈ ಟ್ರೀ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ನನಗೆ ಟಿಲ್ ಡೇಟ್ ನನಗೆ ಗೊತ್ತಿರಲಿಲ್ಲ ಇದು ಇವರೇ ಮ್ಯಾನ್ ಮೇಡ್ ಅಂತ. ಇಷ್ಟು ದಿನ ನಾನು ನ್ಯಾಚುರಲ್ ಟ್ರೀ ಅಂತಾನೆ ಅಂದ್ಕೊಂಡಿದ್ದೆ. ಸಖತ್ತಾಗಿದೆ ಟ್ರೀ ಅಂತೂ, ನ್ಯಾಚುರಲ್ಲೇ ಅನಿಸುತ್ತೆ. ಇವ್ರ ಕೈಯಲ್ಲಿ ಇದೆಯಲ್ವಾ ಅದು ನೋಡಿ, ಇದು ನೋಡ್ಕೊಂಡೇನೆ ಆ ಡಾಂಬ್ ಇದೆಯಲ್ಲ ಅದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಸೇಮ್ ಡಿಟ್ಟೋ ಅದೇ ಥರ ಇದೆ. ಇಲ್ಲಿಂದ ವ್ಯೂ ನೋಡಿ, ಸಖತ್ತಾಗಿದೆ ವ್ಯೂ. ನಾವು ಆ್ಯಕ್ಚುಲಿ ತುಮಕೂರು ಡಿಸ್ಟಿಕ್ಕಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ. ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಬಟ್ ಇದು ಕನ್ಸ್ಟ್ರಕ್ಟ್ ಆಗೋದಕ್ಕಿಂತ ಮುಂಚೆ ಬಂದಿದ್ದೆ. ಕನ್ಸ್ಟ್ರಕ್ಟ್ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅದ್ಭುತವಾಗಿದೆ ಈ ಪ್ಲೇಸ್ ಅಂತೂ. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ದಯವಿಟ್ಟು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ಸಖತ್ತಾಗಿದೆ. ಒಂದು ಏನಂತಾರೆ, ಪಾಸಿಟಿವ್ ವೈಬ್ ಬರುತ್ತೆ ನಿಮಗೆ. ಅಂದರೆ ಪುರಾತನ ಟೆಂಪಲ್ಸ್ ಹೋದಾಗ ಒಂಥರ ಫೀಲ್ ಆಗುತ್ತೆ ಗೊತ್ತಾ, ಪಾಸಿಟಿವ್ ವೈಬ್ಸು. ಆ ವೈಬ್ ಇದೆ ಇಲ್ಲಿ, ಐ ಅಬ್ಸರ್ವ್ಡ್. ನೀವೇನಾದರೂ ಸ್ಟೆಪ್ಸ್ ಹತ್ಕೊಂಡು ಬರ್ತೀರಾ ಅಂದರೆ ಅಲ್ಲಿಂದ ಇಲ್ಲಿಗೆ 450 ಸ್ಟೆಪ್ಸ್ ಆಗುತ್ತೆ. ಮತ್ತು ಅಲ್ಲಿ ವೆಹಿಕಲ್ ಏನಾದರೂ ಅಲ್ಲಿಂದ ಪಾಸ್ ಆದರೆ ನೀವು ಒಂದು ವೆಹಿಕಲ್ಗೆ 10 ರೂಪೀಸ್ ಪೇ ಮಾಡ್ತೀರಾ. ಮತ್ತು ನೀವು ಇಲ್ಲಿಗೆ ಓನ್ ವೆಹಿಕಲ್ಸ್ ತರ್ತೀರಾ ಅಂದರೆ ಪರ್ ಹೆಡ್ಡು 10 ರೂಪೀಸ್ ಆಗುತ್ತೆ ಇಲ್ಲಿಗೆ ಎಂಟ್ರಿ ಆಗೋಕ್ಕೆ. ನೀವೇನಾದರೂ ಸ್ವಲ್ಪ ಕ್ಯಾಶ್ ತೊಗೊಂಡ್ರೆ ಇಲ್ಲಿ ಈಸಿ ಆಗುತ್ತೆ. ಬಿಕಾಸ್ ಗೊತ್ತಿಲ್ಲ ನನಗೆ ಇಲ್ಲಿ ಫೋನ್ಪೇ ಗೂಗಲ್ ಪೇ ಎಲ್ಲ ವರ್ಕ್ ಆಗುತ್ತಾ ಅಂತ, ನೆಟ್ವರ್ಕ್ ಸಿಗುತ್ತಾ ಅಂತ. ಯು ಶುಡ್ ಕ್ಯಾರಿ ಸಮ್ ಕ್ಯಾಶ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೀವು ತುಮಕೂರವರೇ ಆಗಿದ್ದು ಇನ್ನೂ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ. ಎಲ್ಲೆಲ್ಲೋ ಹೋಗ್ತೀರಾ, ನೀವು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ತುಮಕೂರವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಈ ವಿಡಿಯೋ ನೋಡ್ಕೊಂಡು ಬಂದಾದರೂ ನೀವು ಈ ಪ್ಲೇಸ್ ವಿಸಿಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಪ್ಲೇಸು. ನಂಗೆ ಇವಾಗ ರಿಗ್ರೆಟ್ಸ್ ಫೀಲ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಗ ಬಂದಿದ್ರೆ ಬಿಸಿಲಿರೋದು, ವೀಡಿಯೋಸ್ ಚೆನ್ನಾಗಿ ಬರೋಲ್ಲ ಅಂತ ನಾನೊಂದು 3 o'clock ಬಂದೆ. ಬಟ್ ಆಲ್ರೆಡಿ 5:45 ಆಗ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ ಟೈಮ್ ಹೋಗಿರೋದು. ತುಂಬ ಚೆನ್ನಾಗಿದೆ ಲೇಕ್ ಎಲ್ಲ. ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಏನಾದರೂ ಮಾಡಿಸೋರಿದ್ರೆ ಇಲ್ಲಿ ಮಾಡಿಸ್ಬೋದು. ಇನ್ನೊಂದು ಸಲ ಸಂಡೇ ಬರ್ತೀನಿ, ನೋಡೋಣ. ಇವತ್ತು ಟೈಮ್ ಆಗಿಬಿಟ್ಟಿದೆ, ನೀಟಾಗಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನನಗೆ. ಇನ್ನೂ ಅಲ್ಲಿ ಬೇರೆ ಹೋಗಬೇಕು. ಈ ಡೌನಲ್ಲಿ ಗಾಡಿ ಆಫ್ ಮಾಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದ್ರ ಮಜಾನೇ ಬೇರೆ. ಇಲ್ವೊಂದು ನಂಗೆ ಆ ಥರ ಫೀಲ್ಸ್ ಬರುತ್ತೆ. ಮತ್ತು ದೇವರಾಯನ ದುರ್ಗದ ಹತ್ರನೂ ಈ ಥರ ಒಂದು ಡೌನ್ ಇದೆ, ಅದೂ ಸಖತ್ತಾಗಿದೆ. ಏನಂದರೆ ನಾನು ಆವಾಗಲೇ ಫೋನ್ಪೇ ಗೂಗಲ್ ಪೇ ಇರಲ್ಲ ಅಂತ ಹೇಳಿದ್ದೆ. ಬಟ್ ಫೋನ್ಪೇ ಅಂದರೆ ಆನ್ಲೈನ್ ಪೇಮೆಂಟ್ ಇದೆ. ಬಟ್ ನೆಟ್ವರ್ಕ್ ಸ್ವಲ್ಪ ಇಶ್ಯೂಸ್ ಇದೆ, ಪ್ರಾಪರ್ ನೆಟ್ವರ್ಕ್ ಸಿಗಲ್ಲ. ದುಡ್ಡು ಕ್ಯಾರಿ ಮಾಡಿ ಅಲ್ಲಿ ಬಂದು ನಿಂತ್ಕೊಂಡು ವೆಯ್ಟ್ ಮಾಡೋದು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ದುಡ್ಡು ತನ್ನಿ. ಮಂದಾರಗಿರಿ ಇರೋದು ಅಲ್ಲಿ, ಸ್ಟ್ಯಾಚ್ಯೂ ಇರೋದು ಇಲ್ಲಿ, ಮತ್ತು ಪೀಕಾಕ್ ಡಾಂಬ್ ಇರೋದು ಅಲ್ಲಿ. ಆದರೆ ನಾವು ಫಸ್ಟ್ ಅಲ್ಲಿ ಹೋಗಿ ಬಂದ್ವಿ. ಯಾಕೆ ಅಂದರೆ ಅಲ್ಲಿ 6 o'clock ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಇರುತ್ತೆ, 6:30 7 o'clockವರೆಗೂ. ಫಸ್ಟ್ ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಅಲ್ಲಿಗೆ ಸ್ಟೆಪ್ಸ್ ಅಲ್ಲಿ ಸ್ವಲ್ಪ ಅಪ್ ಇದೆಯಲ್ಲ, ಅದು ಹತ್ತಕ್ಕೆ ನಮಗೆ ಸ್ವಲ್ಪ ಎನರ್ಜಿ ಬೇಕು. ಫಸ್ಟೇ ಇಲ್ಲಿ ಮಾಡಿಬಿಟ್ರೆ ಅಲ್ಲಿ ಹೋಗೋಕ್ಕೆ ಎನರ್ಜಿ ಇರಲ್ಲ. ಅದಕ್ಕೆ ಇಲ್ಲಿ ಫನ್ನಿ ಪಾರ್ಟ್ ಏನಂದರೆ ಎಲ್ಲರೂ ಇವ್ರನ್ನ ಗೊಮ್ಮಟೇಶ್ವರ ಅಂತ ಹೇಳ್ತಾರೆ. ಆದರೆ ಇದು ಗೊಮ್ಮಟೇಶ್ವರ ಅಲ್ಲ, ಚಂದ್ರಪ್ರಭಾ ಅಂತ. ಅವರೇ ಬೇರೆ ಇವರೇ ಬೇರೆ. ಎಲ್ಲರೂ ಒಂದು ಮಿತ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ಗೊಮ್ಮಟೇಶ್ವರ ಅಂತ, ಆದರೆ ಅದಲ್ಲ. ಅವರೇ ಬೇರೆ ಇವರೇ ಬೇರೆ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾವಾಗಲೂ ಎಕ್ಸೈಟ್ ಆಗಿರ್ತೀನಿ. ಬಿಕಾಸ್ ನಾನಿಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ಹಾಕ್ತೀನಿ ನೋಡಿ. ಸಖತ್ತಾಗಿ ಬಂದಿತ್ತು, ಒಳ್ಳೆ ವ್ಯೂಸ್ ರೀಚ್ ಕೂಡ ಆಗಿತ್ತು. ಅದಕ್ಕೆ ನಂಗೆ ಇದು ಲಕ್ಕಿ ಅಂತಲೇ ಹೇಳ್ಬೋದು.
ಟಾಡಾ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಂಗೆ ಮೊದಲೇ ಪೀಕಾಕ್ ಅಂದರೆ ಇಷ್ಟ. ಆ ಪೀಕಾಕ್ದು ಫೆದರ್ಸ್ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲಾನು ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ. ಬಟ್ ಅದನ್ನ ಇಟ್ಕೊಂಡು ಇದು ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಪೀಸಾಗಿದೆ ಅಂದರೆ ಒಳಗಡೆ ನಾವು ಮಾತಾಡಿದ್ರೆ ಎಕೋ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಒಂಥರ ವೈಬ್ಸ್ ತುಂಬ ಚೆನ್ನಾಗಿದೆ. ನೀವು ವಿಸಿಟ್ ಮಾಡಿ, ಆ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಇಷ್ಟು ನಾನಿವತ್ತು ಇಲ್ಲಿ ಬಂದಿದ್ದ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಅಷ್ಟೇ.